ಜೈ ಭಾರತ್ ವಂದೇ ಮಾತರಂ. ಕೊನೆಗೂ ಆ ಕಾಯ್ದೆಯಲ್ಲಿ ಬದಲಾವಣೆ ಬಂದೇ ಬಿಡ್ತು. ಈ ಮಸೂದೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ಈ ಕಾಯ್ದೆಯನ್ನು ಬದಲಾವಣೆ ಮಾಡಲಾಗಿದೆ. ಅದೇ ವಕ್ಫ್ ಮಸೂದೆಯಲ್ಲಿ ತಿದ್ದುಪಡಿ. ಈ ಮಸೂದೆಯನ್ನು ಗುರುವಾರ ಮಂಡಿಸಲಾಯಿತು. ಈ ಮಸೂದೆಯನ್ನು ಹೆಚ್ಚಿನ ಪರಿಶೀಲನೆಗಾಗಿ ಸ್ಥಾಯಿ ಸಮಿತಿಗೆ ಒಪ್ಪಿಸಬೇಕು ಅಂತ ವಿರೋಧ ಪಕ್ಷಗಳು ಒತ್ತಾಯಿಸುತ್ತಿದ್ದರು. ಈ ತಿದ್ದುಪಡಿಯಲ್ಲಿ ವಕ್ಫ್ ಬೋರ್ಡ್ಗೆ ಇರುವ ಅಧಿಕಾರವನ್ನು ಮೊಟಕುಗೊಳಿಸಲು ಈ ಮಸೂದೆಯಲ್ಲಿ ತಿದ್ದುಪಡಿ ತರಲಾಗಿದೆ. ಇದರಲ್ಲಿ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡಲು ಮುಸ್ಲಿಮೇತರ ಸದಸ್ಯರು ಮತ್ತು ಮಹಿಳೆಯರನ್ನು ವಕ್ಫ್ ಮಂಡಳಿಗಳಲ್ಲಿ ಸೇರಿಸಲು ಅವಕಾಶ ಇರುತ್ತದೆ. ಇನ್ನು ಮುಂದೆ ಏನೇ ನಡೆದರೂ ಅದು ಸರ್ಕಾರದ ಗಮನಕ್ಕೆ ಬರುತ್ತದೆ. ಮುಂಚೆ ಎಲ್ಲ ವಕ್ಫ್ ಅಧಿಕಾರಿಗಳೇ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು. ಆದರೆ ಇನ್ನು ಮುಂದೆ ಹಾಗಲ್ಲ. ಪ್ರತಿಯೊಂದು ಕೂಡ ಸರ್ಕಾರದ ಮುಖಾಂತರ ನಡೆಯುತ್ತದೆ ಹಾಗೂ ಅದನ್ನು ಪ್ರಶ್ನಿಸುವ ಹಕ್ಕು ಕೋರ್ಟಿಗೂ ಕೂಡ ಹಾಕಬಹುದು. ಇನ್ನು ವಕ್ಫ್ ಕಾಯ್ದೆ 1995ರ ಸೆಕ್ಷನ್ 40 ತೆಗೆದುಹಾಕುತ್ತಿದೆ. ಈ ಸೆಕ್ಷನ್ ಏನು ಹೇಳುತ್ತಿದೆ ಅಂದರೆ, ಈ ಕಾನೂನಿನ ಅಡಿಯಲ್ಲಿ ವಕ್ಫ್ ಮಂಡಳಿಯು ಆಸ್ತಿಯನ್ನು ವಕ್ಫ್ ಆಸ್ತಿ ಎಂದು ಘೋಷಿಸುವ ಹಕ್ಕು ಹೊಂದಿತ್ತು. ಆದರೆ ಈಗ ಆಸ್ತಿ ಹಕ್ಕನ್ನು ಮೊಟಕುಗೊಳಿಸಲಾಗಿದೆ. ಅಂದ್ರೆ ಇನ್ನು ಮುಂದೆ ಅವರು ಅದು ವಕ್ಫ್ ಆಸ್ತಿ, ಇದು ನಮ್ಮ ಆಸ್ತಿ, ಆ ತರ ಈ ತರ ಹೇಳುವಾಗಿಲ್ಲ. ಇದಕ್ಕಿಂತ ಮುಂಚೆ ಅದು ವಕ್ಫ್ ಆಸ್ತಿ, ಇದು ವಕ್ಫ್ ಆಸ್ತಿ ಅಂತ ಹೇಳಿ ಅದನ್ನು ಅವರು ವಶಪಡಿಸಿಕೊಳ್ಳುತ್ತಿದ್ರು. ಅದನ್ನು ಕೋರ್ಟ್ನಲ್ಲಿ ಕೂಡ ಪ್ರಶ್ನಿಸುವಂತಿಲ್ಲ. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಇನ್ನು ಏನೇ ನಡೆದರೂ ಯಾವುದೇ ವಿಚಾರವನ್ನು ಪ್ರಶ್ನಿಸಬಹುದು. ಇನ್ನು ಸೆಕ್ಷನ್ 40ರಲ್ಲಿ ದಾವೆ ಹೂಡಿದ್ರೆ ಇನ್ನು ಮುಂದೆ ಅದು ಪರಿಶೀಲನೆಗೆ ಒಳಗಾಗುತ್ತದೆ. ಅಂದ್ರೆ ಇದು ವಕ್ಫ್ ಆಸ್ತಿಗೆ ಒಳಪಡುತ್ತದೋ ಅಥವಾ ಇಲ್ಲವೋ ಅಂತ ಹೇಳಿ ತನಿಖೆ ನಡೆಯುತ್ತದೆ. ಅದ ನಂತರ ಇನ್ನು ಮುಂದಿನ ಕ್ರಮ ತೆಗೆದುಕೊಳ್ಳಬಹುದು. ಇನ್ನು ಮೂಲ ಕಾಯ್ದೆಯಲ್ಲಿ ವಕ್ಫ್ ಆಸ್ತಿಗಳ ಸಮೀಕ್ಷೆಗಾಗಿ ಕೇವಲ ಸರ್ವೆ ಮಾಡುವ ಅಧಿಕಾರಿಯನ್ನು ಮಾತ್ರ ನೇಮಿಸುತ್ತಿದ್ದರು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಇನ್ನು ಮುಂದೆ ಸಮೀಕ್ಷೆ ನಡೆಸಲು ಸ್ವತಃ ಜಿಲ್ಲಾಧಿಕಾರಿಯೇ ಸರ್ವೆ ಆಯುಕ್ತರಾಗಿರುತ್ತಾರೆ. ಇನ್ನು ಮುಂದೆ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ಫ್ ಬೋರ್ಡ್ನಲ್ಲಿ 2 ಮಹಿಳೆಯರನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಇದಕ್ಕಿಂತ ಹಿಂದಿನ ಮಸೂದೆಯಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಆದರೆ ಈ ಮಸೂದೆಯಲ್ಲಿ 2 ಮಹಿಳೆಯರನ್ನು ವಕ್ಫ್ ಬೋರ್ಡ್ನಲ್ಲಿ ಇರುವುದು ಕಡ್ಡಾಯಗೊಳಿಸಿದೆ. ಇನ್ನು ವಕ್ಫ್ ಮಂಡಳಿಯಲ್ಲಿ ಯಾರ್ಯಾರು ಇರ್ತಾರಂತ ನೋಡ್ಲಿಕ್ಕೆ ಹೋದ್ರೆ, ವಕ್ಫ್ ಕೌನ್ಸಿಲ್ನಲ್ಲಿ 1 ಕೇಂದ್ರ ಸಚಿವರು, 3 ಸಂಸದರು, 3 ಮುಸ್ಲಿಂ ಸಂಘಟನೆಗಳ ಪ್ರತಿನಿಧಿಗಳು ಇರುತ್ತಾರೆ. ಅವರಲ್ಲದೆ ಮುಸ್ಲಿಂ ಕಾನೂನಿನ 3 ತಜ್ಞರು ಕೂಡ ಇರುತ್ತಾರೆ. ಅಷ್ಟೇ ಮಾತ್ರವಲ್ಲ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ 2 ಮಾಜಿ ನ್ಯಾಯಮೂರ್ತಿಗಳು, ಜಂಟಿ ಕಾರ್ಯದರ್ಶಿಗಳನ್ನು ಕೂಡ ಇರುತ್ತಾರೆ.